ಭಗವಂತನ ನೀವು ಕಷ್ಟ ಇರಲಿ, ಮಜಾ ಮಾಡ್ತಾ ಇರಲಿ, ಎರಡು ಸಮಯದಲ್ಲಿ ಅವನ್ನ ನೆನ್ಸ್ಕೋಬೇಕು. ಕಷ್ಟದಲ್ಲಿರುವಾಗ ಭಗವಂತನ ಬೇಡ್ಕೋಬೇಕಪ್ಪ, ನನಗೆ ಕಷ್ಟ ಇದೆ, ನನಗೆ ಸ್ಟ್ರೆಂತ್ ಕೊಡು, ಇದನ್ನು ನಾನು ಸಹಿಸಬೇಕು, ಇದರಿಂದ ನೀನು ನನಗೆ ಹೆಲ್ಪ್ ಮಾಡು ಅಂತ ಹೇಳಬೇಕು. ಎಂಜಾಯ್ ಮಾಡುವಾಗ ಕೃತಜ್ಞೆ ಹೇಳಬೇಕು ಅವನು. ಬರೀ 20ನೇ ವಯಸ್ಸಿಗೆ ನಿಮಗೆ ಗುರುಗಳನ್ನ ಮೀಟ್ ಮಾಡೋ ಅವಕಾಶ ಅದೇ ನಾನು ಬೈದೆ ಅವ್ರನ್ನ. ನನ್ನ 12 ವರ್ಷದಲ್ಲಿ ನೀನು ನನ್ನ ತಗೊಂಡಿರ್ಬೇಕು, ಲೇಟ್ ಮಾಡಿದ್ರಲ್ಲ, ನೆಕ್ಸ್ಟ್ ಬರ್ತು ನಾನು ಬರ್ತೀನಿ, ನೀವು ಬರ್ತೀರಾ, ನಾನು ಬಂದು 12 ವರ್ಷದಲ್ಲಿ ನೀವು ನನ್ನ ಕನೆಕ್ಟ್ ಮಾಡ್ಕೊಂಡು ನಮಗೂ ಅದೇ ಜಲಸ. ನಾನು ಬಂದ್ಬಿಟ್ಟು ಫಸ್ಟ್ ನಾನು ದೇಹ ಬಿಡಬೇಕು, ಆಮೇಲೆ ನೀವು ಬಿಡಬೇಕು ಅಂತ ಮಾತು ಇಸ್ಕೊಂಡಿದ್ದೀನಿ ಅವ್ರ ಹತ್ರ. ಆವಾಗ ಸೂರ್ಯನಾರಾಯಣ ಏನು ಮಾಡ್ತಾನೆ, ಪ್ರಾಣಮಯ ಕೋಶ ಕೊಡ್ತಾನೆ. ಅವನು ಪ್ರಾಣವನ್ನು ಸೇರಿಸ್ತಾನೆ ಒಳಗಡೆ. ಆ ಸಮಯದಲ್ಲಿ ಆತ್ಮ ಹೋಗಿ ಸೇರ್ಕೊಳ್ತದೆ. ನೀವು ಹುಟ್ಟುವಾಗ ಶನಿ ದೇವರು ಇನ್ಚಾರ್ಜ್, ಅವನು ಸತ್ಯಲೋಕ ಅಧಿಪತಿ. ಅವನು ನಿಮಗೆ ಇಷ್ಟು ಶ್ವಾಸ ಅಂತ ಕೊಟ್ಬಿಡ್ತಾನೆ. ಒಂದು ದಿವಸಕ್ಕೆ ಒಂದು ಮನುಷ್ಯ 21,600 ಶ್ವಾಸ ಮಾಡಬೇಕು. ಆತ್ಮ ಬಂದ್ಬಿಟ್ಟು ಫಸ್ಟ್ ಅದೇ ಹೇಳಿದ್ನಲ್ಲ, ಅಲ್ಲಿಂದ ನಾವು ಬಂದ್ವಿ. ಅಲ್ಲಿ ಆಚೆ ಬರುವಾಗ ಪರಬ್ರಹ್ಮ ಹೇಳ್ತಾರೆ ನೋಡಿ, ಕೋಶಗಳು ಅಂತ ಹೇಳ್ತೀನಿ ಇಲ್ಲಿಂದ ನೀವು ಕೆಳಗಡೆ ಹೋಗ್ತೀರಾ, ಅಲ್ಲಿ ಬಂದ್ಬಿಟ್ಟು ಅಟ್ಮಾಸ್ಫಿಯರ್ ಬೇರೆ ಇರ್ತದೆ, ನೀವು ಡಿಸ್ಟ್ರಾಯ್ ಆಗ್ಬಿಡ್ತೀರಾ. ನನ್ನ ಹತ್ರ ಇರೋ ತನಕ ನನ್ನ ರಕ್ಷಣೆ ಇತ್ತು, ನಾನು ನಿಮ್ಗೆ ಆನಂದಮಯ ಕೋಶ ಕೊಡ್ತೀನಿ ಅಂತಾರೆ. ಫಸ್ಟ್ ಆ ಕೋಶ ತಗೊಳ್ತೀವಿ, ಅಲ್ಲಿಂದ ದೇವಿ ಲೋಕಕ್ಕೆ ಬರ್ತೀವಿ. ದೇವಿ ಲೋಕದಲ್ಲಿ ಕೆಲವು ದಿವಸ ಇದ್ಬಿಟ್ಟು ಆ ತಾಯಿನ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೊರಡ್ತೀವಿ ಅಂತೇಳಿ. ಆವಾಗ ಆ ತಾಯಿ ಹೇಳ್ತಾಳೆ, ಅಪ್ಪ ಇಲ್ಲಿಂದ ನೀವು ಕೆಳಗಡೆ ಹೋಗುವಾಗ ನಾನು ಒಂದು ಕೋಶ ಕೊಡ್ತೀನಿ ಅಂತ ವಿಜ್ಞಾನಮಯ ಕೋಶ ಕೊಡ್ತಾಳೆ. ಫಸ್ಟ್ ಆನಂದಮಯ ಕೋಶ ಮತ್ತೆ ವಿಜ್ಞಾನಮಯ ಕೋಶ ಕೊಡ್ತಾರೆ. ಅಲ್ಲಿಂದ ನಾವು ಕೈಲಾಸಕ್ಕೆ ಬರ್ತೀವಿ. ಕೈಲಾಸದಲ್ಲಿ ಸ್ವಲ್ಪ ದಿವಸ ಇದ್ಬಿಟ್ಟು ಈಶ್ವರನ ಪರ್ಮಿಷನ್ ಇಟ್ಕೊಂಡು ಚತುರ್ಮುಖ ಬ್ರಹ್ಮಲೋಕಕ್ಕೆ ಬರ್ತೀವಿ. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಕೆಲವು ದಿವಸ ಇದ್ಬಿಟ್ಟು ಹೋಗುವಾಗ ಚತುರ್ಮುಖ ಬ್ರಹ್ಮ ಹೇಳ್ತಾರೆ, ಅಲ್ಲಿ ಒಂದು ಕಡೆ ಹೋಗು ಅಂತಾರೆ. ನಾವು ಅಲ್ಲಿ ಆಂಡ್ರಿಮೇಡ ಗ್ಯಾಲಕ್ಸಿ ಅಂತ ಒಂದಿದೆ. ಆಂಡ್ರಿಮೇಡ ಗ್ಯಾಲಕ್ಸಿ ಅಂದರೆ ಅದು ಅಲ್ಲಿ ಹೋಗಿ ನಾವು ಇಲ್ಲಿಗೆ ಬರಬೇಕು. ಹೇಳ್ತೀನಿ, ಆ ಗ್ಯಾಲಕ್ಸಿಗೆ ಹೋಗುವಾಗ ಅಲ್ಲಿ ಒಂದು ಈ ಥರ ಭೂಮಿ ಇರ್ತದೆ, ಅರ್ತ್ ಇರ್ತದೆ. ಅಲ್ಲಿ ಹೋದರೆ ಅಲ್ಲಿ ಮನೋನ್ಮಯ ಕೋಶ ಮ್ಯಾನುಫ್ಯಾಕ್ಚರ್ ಆಗೋದು. ನಮ್ಮ ಮನೋವತಿನಲ್ಲಿ ಸೂರ್ಯನಾರಾಯಣ ಫೋಟೋ ಇದೆಯಲ್ಲ, ಅದ್ರ ಮೇಲ್ಗಡೆ ಅಲ್ಲಿ ತೋರಿಸ್ತಾರೆ, ಅದೇ ಮನೋನ್ಮಯ ಕೋಶ. ಋಷಿಗಳು ಕೂತ್ಕೊಂಡು ಯಜ್ಞ ಯಾಗ ಮಾಡ್ತಾರೆ, ಅದರಿಂದ ಉತ್ಪತ್ತಿ ಆಗ್ತದೆ. ಅದು ಒಂದೊಂದು ಯುಗಕ್ಕೂ ಒಂದೊಂದು ಕಾಲಕ್ಕೂ ಡಿಫ್ರೆಂಟ್ ಟೈಪ್ ಆಫ್ ಇದು, ಒಂದೇ ಟೈಪ್ ಇರಲ್ಲ. ಆ ಮನೋನ್ಮಯ ಕೋಶ ಕೊಡ್ತಾರೆ ಅವರು. ಅವ್ರು ಕೊಡುವಾಗ ಏನು ಹೇಳ್ತಾರೆ, ಇದು ಹೆಂಗಿದೆಯೋ ಪ್ಯೂರ್ ಆಗಿ ಅದೇ ಥರ ನೀವು ವಾಪಸ್ ಬರುವಾಗ ನೀವು ಕೊಡಬೇಕು. ನಾವು ತಗೊಂಡು ಅದನ್ನು ಬರ್ತೀವಿ. ಅದ್ರಲ್ಲಿ ಸ್ಪೆಷಾಲಿಟಿ ಏನಂದರೆ, ನಮಗೆ ಇವಾಗ ನಿಮ್ದು ಆಕಾರ ಫಿಸಿಕಲ್ ಇದೆ, ಆ ಬ್ಲೂ ಪ್ರಿಂಟ್ ಅದನ್ನಲ್ಲಿದೆ, ಆಯಿತಾ. ಆಮೇಲೆ ಇವಾಗ ನೀವು ಭೂಲೋಕಕ್ಕೆ ಬಂದರೆ ನೀವು ಏನು ತಿಂತೀರೋ, ಎಷ್ಟು ಎಕ್ಸ್ಪೀರಿಯನ್ಸ್ ಆತ್ಮಕ್ಕೆ ಬೇಕೋ ಅದು ಮಾತ್ರ ಅದು ಒಳಗಡೆ ಕಳಿಸ್ತಿದೆ. ಮಿಕ್ಕಿದ್ರೆ ಅದು ಫಿಲ್ಟರ್ ಮಾಡಿಬಿಡ್ತದೆ, ರಿಜೆಕ್ಟ್ ಮಾಡಿಬಿಡ್ತದೆ. ಅದು ಆ ರಿಜೆಕ್ಟ್ ಆಗೋದೇನಾಗ್ತದೆ, ಆ ಮನೋನ್ಮಯ ಕೋಶ ಮೇಲೆ ಕೋಟಿಂಗ್ ಆಗ್ತದೆ. ಇದೇ ಕರ್ಮವಾಗುತ್ತೆ, ಅದೇ ಕರ್ಮ. ಸೊ ಅಲ್ಲಿಂದ ನಾವು ಕೆಳಗಡೆ ಬರ್ತೀವಿ. ಸ್ವಲ್ಪ ದೂರ ಬಂದಮೇಲೆ ನಾವು ಅರ್ತ್ ಅಟ್ಮಾಸ್ಫಿಯರ್ ಒಂದು 50,000 ಫೀಟ್ ಮೇಲೆ ಬರ್ತೀವಿ. ಬಂದರೆ ನಾವು ಎಂಟರ್ ಮಾಡೋಕ್ಕಾಗಲ್ಲ, ಹಂಗೆ ಇರ್ತೀವಿ ನಾವು, ಅಲ್ಲೇ ಸ್ಟ್ಯಾಟಿಕ್ ಆಗ್ಬಿಡ್ತೀವಿ. ಆವಾಗ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಗೈಡ್ಸು, ಮಾಸ್ಟರ್ಸ್ ಅಂತ ಇಟ್ಕೊಳ್ಳಿ, ಋಷಿಗಳಂತ ಇಟ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ, ಇಂದ್ರವನ್ನು ಕರೀತಾರೆ. ಇಂದ್ರದೇವ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಈ ಥರ ಅಂತ. ಆವಾಗ ಅವ್ರು ಏನು ಹೇಳ್ತಾರೆ, ಏನು ಚಿಂತೆ ಪಡಬೇಡಿ ಅಂತ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ವಜ್ರಾಯುಧದಿಂದ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಮಾಡ್ತಾರೆ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಬಂದವಾಗ ಏನಾಗ್ತದೆ, ಮಳೆ ಬರ್ತದೆ, ಥಂಡರ್ ಬರ್ತದೆ. ಕನ್ನಡದಲ್ಲಿ ಥಂಡರ್ಗೆ ಥಂಡರ್ ಅಂದರೆ ಮಿಂಚು,
ಮಿಂಚು ಬರ್ತದೆ. ಆ ಸಮಯದಲ್ಲಿ ಒಂದು ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗ್ತದೆ, ಅದು ಒಂದು ಮೀಡಿಯಮ್ ಆಗ್ತದೆ. ಆ ಮೀಡಿಯಮ್ನಲ್ಲಿ ಮಳೆ ನೀರು ಬರ್ತದಲ್ಲ, ಆ ಒಂದೊಂದು ಡ್ರಾಪ್ನಲ್ಲಿ ನಾವು ಹೋಗಿ ಸೇರ್ಕೊಳ್ತೀವಿ. ಆವಾಗ ನಮಗೆ ವೆಯ್ಟ್ ಬರ್ತದೆ, ತೂಕ ಬರ್ತದೆ. ಆವಾಗ ಗ್ರಾವಿಟಿ ಹೇಳ್ಕೊಳ್ತದೆ. ಅಷ್ಟು ತನಕ ನಮಗೆ ವೆಯ್ಟ್ ಇಲ್ಲ, ನಾವು ವೆಯ್ಟ್ಲೆಸ್ ಆಗಿರ್ತೀವಿ, ತೇಲ್ತಾ ಇರ್ತೀವಿ ಅಲ್ಲೇ. ಆ ಇದರಲ್ಲಿ ನಾವು ಕೆಳಗಡೆ ಬರ್ತೀವಿ, ಭೂಮಿಗೆ ಬಂದು ಇಳಿದು ಒಳಗಡೆ ಹೋಗ್ತೀವಿ, ಭೂಮಿ ಒಳಗಡೆ ಹೋಗ್ತೀವಿ. ಹೋಗ್ಬಿಟ್ಟು ಹಣ್ಣು ಗಿಡಗಳಿದೆಯಲ್ಲ, ಅದು ಒಳಗಡೆ ಹೋಗಿ ಸೇರ್ಕೊಂಡು ಆ ಹಣ್ಣಿನಲ್ಲಿ ಸೇರ್ಕೊಂಡು ಆ ಹಣ್ಣನ್ನು ಗಂಡಸರು ಮಾತ್ರ ತಿಂತಾರೆ. ಅದು ಸ್ಪೆಷಲ್, ಅದು ಸ್ಪೆಷಾಲಿಟಿ. ಅದು ಹೋಗಿ ನಿಮ್ಮಲ್ಲಿ ಸೇರ್ಕೊಂಡು ನಿಮ್ಮ ಟೆಸ್ಟಿಕಲ್ಸ್ ನಲ್ಲಿ ಸೇರ್ಕೊಳ್ತದೆ, ವೀರ್ಯಾಣು ಆಗಿ ಉತ್ಪತ್ತಿ ಆಗುತ್ತೆ. ಅದಾಗ್ತದೆ, ಅಲ್ಲಿ ಅಲ್ಲಿ ಸೆಟ್ಲ್ ಆಗ್ತದೆ. ಹೆಣ್ಣು ಮಕ್ಕಳಾಗಿ ಯಾವಾಗ ಅದು ಬೇರೆ, ಅದು ಏನಾಗ್ತದೆ, ಚತುರ್ಮುಖ ಬ್ರಹ್ಮಲೋಕದಲ್ಲಿ ನಿಮ್ಗೆ ಚಾಯ್ಸ್ ಕೊಡ್ತಾರೆ. ಆ ಭೂಮಿ ಅದೇ ಅನ್ಮಟ ಗ್ಯಾಲಕ್ಸಿ ಆ ಸಬ್ ಅರ್ಥನಲ್ಲಿ ನೀನು ಸೆಕ್ಸ್ ಸೆಲೆಕ್ಟ್ ಮಾಡ್ಕೋ ಅಂತ. ನೀವು ಮೇಲೋ ಫಿಮೇಲೋ ಇಲ್ಲ ನಪುಂಸಕನೋ ನಿಮ್ಮ ಚಾಯ್ಸ್. ಸೊ ನೀವು ಒನ್ಸ್ ಮೇಲ್ ಆದ್ರೆ ನೀವು ಕೊನೆ ತನಕ ಮೇಲ್ ಆಗಿರ್ತೀರಾ, ನೀವು ಫಿಮೇಲ್ ತಗೊಂಡ್ರೆ ಫಿಮೇಲ್ ಆಗಿರ್ತೀರಾ. ಸೊ ನೀವು ಚೂಸ್ ಮಾಡ್ಕೊಳ್ತೀರಾ. ಹಂಗಾದ್ರೆ ಈಗ ನಾನು ಮೇಲಾಗೆ ಬರಬೇಕು ಅಂತ ಚೂಸ್ ಮಾಡಿ ಬಂದಿದ್ದೀನಿ, ಆಮೇಲೆ ನಂಬರ್ ಆಫ್ ಪಾರ್ಟ್ನರ್ಸ್ ನೀವು ಅಲ್ಲೇ ಚೂಸ್ ಮಾಡೋದು. 1 ಹೆಂಡ್ತಿನ 2 ಹೆಂಡ್ತಿನ 10 ಹೆಂಡ್ತಿನ ನೀವು ಅಲ್ಲಿ ಡಿಸೈಡ್ ಮಾಡ್ಕೊಳ್ತೀರಾ. ನೀವು ಈಗೊಂದು ಪ್ರಶ್ನೆ ಬರುತ್ತೆ, ಈಗ ಹೆಣ್ಣು ಅಲ್ಲ ಗಂಡು ಅಲ್ಲ, ನೀವು ಚೂಸ್ ಮಾಡ್ಕೊಳ್ಳೋದು. ಅಲ್ಲಿ ಒಂದು 3 ಚಾಯ್ಸ್ ಕೊಡ್ತಾನೆ, ಹೆಣ್ಣು ಗಂಡು ಪ್ಲಸ್ ಮಿಡಲ್. ನೀವು ಚೂಸ್ ಮಾಡ್ಕೊಂಡ್ರೆ ಏನ್ ಮಾಡಕ್ಕಾಗ್ತದೆ? ಅಂದ್ರೆ ನಮ್ಗೆ ಇಲ್ಲಿ ಇರೋ ಜ್ಞಾನ ಅಲ್ಲಿರಲ್ಲ, ಇವಾಗ ಸೆಲೆಕ್ಷನ್ ಮಾತ್ರ. ನೋಡಿ ಭಗವಂತಂದು ನೋಡಿ, ಚತುರ್ಮುಖ ಬ್ರಹ್ಮ, ಇದು ನಮ್ಮ ಚಕ್ರಗಳು 7 ಚಕ್ರಗಳಿದೆ. ಗಣೇಶ, ಚತುರ್ಮುಖ ಬ್ರಹ್ಮ, ಮಹಾವಿಷ್ಣು, ಈಶ್ವರ, ದೇವಿ ಆದ್ಮೇಲೆ ಏನಾಗ್ತದೆ ಇಲ್ಲಿ ಅರ್ಧನಾರೀಶ್ವರ. ಅದೇ ಅರ್ಧನಾರೀಶ್ವರ ಮೇಲ್ ಅಂಡ್ ಫೀಮೇಲ್ ಸೇರಿ ಅವ್ರು ಮಂಗಳಮುಖಿ. ಆ ಲೆವೆಲ್ ಸೇಮ್ ಅದೇ ಸ್ಟೇಟಸ್. ಮನೋನ್ಮಯದಲ್ಲಿ ಒಂದು ವಿಚಾರ ಇರುತ್ತೆ, ದೇಹಮಯದಲ್ಲಿ ಒಂದು ವಿಚಾರ ಇರುತ್ತೆ. ಅದನ್ನ ಅಲ್ಲಣ್ಣ ಆಯ್ತಾ? ಸ್ವಲ್ಪ ನಿಮಗೆ ಸೊ ಆವಾಗ ಏನಾಗ್ತಿದೆ, ಆವಾಗ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಆವಾಗ ಹೆಣ್ಣನ್ನ ಕೊಡ್ತಾರೆ, ಅದು ಮದ್ವೆ ಅಂತ ಹೇಳ್ಬಾರ್ದು, ಕನ್ಯಾದಾನ ಅಂತ ಹೇಳ್ಬೇಕು. ಅದು ಆಕ್ಚುಲ್ ಆಗಿ ಕನ್ಯಾವನ್ನು ನಿಮ್ಮಲ್ಲಿರೋ ಆತ್ಮಕ್ಕೆ ದಾನವಾಗಿ ಕೊಡ್ತಾರೆ. ಆವಾಗ ಮದ್ವೆ ಆದ್ಮೇಲೆ ಶೋಭನ ಆಗ್ತದೆ. ಆ ಒಂದು ಪ್ರೊಸೆಸ್ ಅಲ್ಲಿ ಈ ಆತ್ಮ ಬಂದು ಅಲ್ಲಿ ಹೋಗಿ ಸೇರ್ಕೊಳ್ತದೆ. ಅಲ್ಲಿ ಹೋಗಿ ಡೆವಲಪ್ ಆಗಿ ಆತ್ಮ ಒಳಗಡೆ ಸೇರ್ಕೊಳ್ಳಲ್ಲ, ಇದು ಸೆಲ್ಫ್ ಫಾರ್ಮೇಷನ್ ಆಗ್ತದೆ. ಸೆಲ್ಫ್ ಫಾರ್ಮೇಷನ್ ಆದ್ಮೇಲೆ ಆ ಆತ್ಮ ಬಂದು ಆಚೆ ಎತ್ಕೊಂಡು ನಿಮ್ಮ ಮನೋನ್ಮಯ ಕೋಶ ಮೇಲೆ ಹೆಂಗಿದೆ ನಿಮ್ಮ ಫಿಸಿಕಲ್ ಬಾಡಿ, ಅದನ್ನ ಹಂಗೆ ಡೆವಲಪ್ ಮಾಡ್ತದೆ. ಅರ್ಥ ಆಯ್ತಾ? ಅದಕ್ಕೆ ಆತ್ಮ ಬರೋದು ಹೇಳ್ತೀನಿ. ಅದಾದ್ಮೇಲೆ ಈ 9 ತಿಂಗಳು 9 ವಾರ ಇದೆಲ್ಲ ಆಗುತ್ತಲ್ಲ, ಯಾವಾಗ ಹುಟ್ಟೋ ಸಮಯ ಬರ್ತದೋ ಆವಾಗ ಸೂರ್ಯನಾರಾಯಣ ಏನ್ ಮಾಡ್ತಾನೆ, ಪ್ರಾಣಮಯ ಕೋಶ ಕೊಡ್ತಾನೆ. ಅವನು ಪ್ರಾಣವನ್ನು ಸೇರಿಸ್ತಾನೆ ಒಳಗಡೆ. ಆ ಸಮಯದಲ್ಲಿ ಆತ್ಮ ಹೋಗಿ ಸೇರ್ಕೊಳ್ತದೆ, ಆ ಆತ್ಮನು ಒಳಗಡೆ ಹೋಗ್ತದೆ. ಹೋಗುವಾಗ ಅದು ಕಿರ್ಸಿದೆ ಮಗು, ಅದೇ ಆಕ್ಚುಯಲ್ ಟೈಮ್ ಆಫ್ ಬರ್ತ್. ನೀವು ಹೋಗ್ಬಿಟ್ಟು ಬಂದ್ಮೇಲೆ ಯೋನಿನಿಂದ ಆಚೆ ಬರ್ತದಲ್ಲ, ಅದು ಟೈಮ್ ಆಫ್ ಬರ್ತಲ್ಲ. ಆತ್ಮ ಹೋಗಿ ಸೇರ್ಕೊಂಡು ಲೈವ್ ಆಗ್ತದಲ್ಲ ಮಗು, ಅದು ಆಕ್ಚುಯಲ್ ಟೈಮ್. ಅದಕ್ಕೆ ಜಾತಕ ಬರೆಯುವಾಗ ಮಗು ಹುಟ್ಟುವಾಗ ಹೇಳಿ ತಿಳ್ಕೋಬೇಕು, ಕರೆಕ್ಟ್ ಟೈಮ್ ಆಫ್ ಬರ್ತೀನು. ಯಾರು ಗೊತ್ತಾಗಲ್ಲ. ಆ ಕಾಲದಲ್ಲಿ ಲೆಕ್ಕ ಕರೆಕ್ಟ್ ಆಗಿತ್ತು. ಆ ಕಾಲದಲ್ಲೆಲ್ಲ ಈ ತರ ಸಿಜೇರಿಯನ್ ಡಾಕ್ಟರಲ್ಲಿಲ್ಲ. ಒಂದು ಮನೆಯಲ್ಲಿ ಹೆರಿಗೆ ಆಗ್ತಿದೆ ಅಂದ್ರೆ ಆ ಕಾಲದಲ್ಲಿ ಅವ್ರಿಗೆ ಏನೋ ಹೆಸರಿತ್ತು, ಪಂಡಿತರೆಲ್ಲ ಹೆಂಗಸರು ಬರ್ತಾ ಇದ್ರು, ಅವ್ರಿಗೇನೋ ಒಂದು ಡೆಲಿವರಿ ಮಾಡಕ್ಕೆ. ಆ ಹೆಂಗ್ಸ್ ಬರೋರು ಬಂದ್ಬಿಟ್ಟು ಅವರು ಅದು ಬಿಸಿನೀರೆಲ್ಲ ಇದು ಮಾಡೋರು. ಆವಾಗ ಜ್ಯೋತಿಷನ್ ಕರೆಯೋರು. ಅವನು ಆ ಕಾಲದಲ್ಲಿ ತಿನ್ನೆ ಇತ್ತಲ್ಲ ಆಚೆ, ಅವನ ಕೂತ್ಕೊಳ್ತಾ ಇದ್ದ, 3 ನಿಂಬೆಹಣ್ಣು ಇಟ್ಕೊಳ್ತಾ ಇದ್ದ ಅವನು. ಫಸ್ಟ್ ಡೆಲಿವರಿ ಆಗ್ತದಲ್ಲ, ಆ ಮಗು ತಲೆ ಬರ್ತದೆ. ಆವಾಗ ಅಲ್ಲಿಂದ ಅವ್ರು ಹೇಳೋಳು ಮಗ ತಲೆ ಬಂತು ಅಂತ, ಆ ನಿಂಬೆಹಣ್ಣು ಉಡ್ಸೋರು ಅವರು, ಆ ಟೈಮ್ ನೋಟ್ ಮಾಡ್ಕೊಳ್ಳೋರು ಅವರು. ನೆಕ್ಸ್ಟ್ ಫುಲ್ ಬೇಬಿ ಬಂದ್ಮೇಲೆ ಇನ್ನೊಂದು ನಿಂಬೆಹಣ್ಣು. ಆ ಬೇಬಿ ಯಾವಾಗ ಕಿರ್ಸ್ತದೋ ಆವಾಗ ಇನ್ನೊಂದು ನಿಂಬೆಹಣ್ಣು. ಈ 3 ಟೈಮ್ ಗುಣಿಸಿ ಅವನು ಜಾತಕ ಬರೆಯೋನು. ಅದು ಆಕ್ಚುಲ್ ಜಾತಕ ಬರೆಯೋದು. ಇವಾಗ ಆತರ ಯಾರು ಕಂಪ್ಯೂಟರ್ ಆಗ್ಬಿಟ್ಟಿದೆ. ಓಕೆ,
ಮತ್ತೆ ಅಣ್ಣ ಸೊ ಇದು ನಮ್ಮದು ಜನ್ಮ. ಆವಾಗ ಪ್ರಾಣಮಯ ಕೋಶ ಅನ್ನಮಯ ಕೋಶ ಎರಡು ಬರ್ತಿದೆ. ಸೊ ಟೋಟಲ್ 5 ಕೋಶಸ್. ಅಲ್ಲಿ ನಮ್ಗೆ ಆಹಾರ ಬೇಕಾಗಿರಲ್ಲ, ಆನಂದ ಮಾತ್ರ ಅಲ್ಲಿ ಇರುತ್ತೆ. ಏನು ಬೇಡ. ಇಲ್ಲಿ ನಮ್ಗೆ ಆಹಾರ ಬೇಕು. ಇಲ್ಲಿ ದೇಹ ಬಂದ ಮೇಲೆ ಅನ್ನಮಯ ಕೋಶಕ್ಕೆ ಆಹಾರ ಬೇಕಿಲ್ಲಿ. ಅಲ್ವ? ಸೊ ಇಲ್ಲಿ ನಮಗೆ ದೇಹಕ್ಕೆ ಆಧಾರ ಎನರ್ಜಿ ಬೇಕಲ್ಲ, ಬೇಕು ಅದಕ್ಕೆ ಬೇಕು ಅಷ್ಟೇ. ಓಕೆ. ಸೊ ಆವಾಗ ಏನಾಗ್ತದೆ, ನಾವಿಲ್ಲಿ ಬಂದು ಒಂದು ಮಾವಿನ ಮರ ನೋಡ್ತೀವಿ, ಒಳ್ಳೆ ಮಾವಿನ ತಿಂತೀವಿ, ಅಷ್ಟು ರುಚಿಯಾಗಿರ್ತದೆ. ಆದರೆ ಸ್ಯಾಟಿಸ್ಫೈ ಆಗಲ್ಲ, ನಿಮ್ಗೆ ಆಸೆ ಜಾಸ್ತಿ. ಈ ಆಸೆನಿಂದ ಏನು ಮಾಡ್ತೀವಿ, ಇನ್ನು 3 ತಿಂತೀರಾ, ಆ ಎಕ್ಸ್ಟ್ರಾ 3 ನಿಮ್ಮ ಮನೋನ್ಮಯ ಕೋಶ ಮೇಲೆ ಪದರ ಆಗ್ತದೆ. ಹಂಗೆ ಆಗಿ 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 ಇಷ್ಟು ತಿಕ್ಕಾಗ್ಬಿಡ್ತದೆ. ಆತ್ಮ ನೋಡೋಕ್ಕಾಗಲ್ಲ, ಸಿಕ್ಕಾಗ್ಬಿಡ್ತದೆ. ಆವಾಗ ನಿಮ್ಮ ಒಂದು ಗುರುನ ಹಿಡ್ಕೋಬೇಕು. ಒಳ್ಳೆ ಗುರು ಸಿಕ್ಕಿದ್ರೆ ಅವನಿಂದ ಇದ್ಲಿಂದ ಹೆಂಗೆ ಆಚೆ ಬರೋದಂತ ಆ ಒಂದು ವಿಧಾನ, ಆ ಒಂದು ಸಾಧನೆ ಹೇಳ್ಕೊಡ್ತಾನೆ. ಅದನ್ನು ಕಲ್ತ್ಕೊಂಡು ನೀವು ಇಲ್ಲಿಂದ ಮೋಕ್ಷಕ್ಕೆ ನಮ್ಮ ಮನೆಗೆ ಹೋಗಿ. ಈ ಆಸೆ ಅನ್ನೋದು ಬರೀ ಅಣ್ಣೆ ಅಲ್ಲ, ಯಾವುದೋ ಲೈಫಲ್ಲಿ ಎಲ್ಲನೂ ಆಗುತ್ತೆ. ಎಲ್ಲ ಆಸೆ ನಾನು ಸಿಂಪಲ್ ಆಗಿ ಹೇಳ್ದೆ ನಿಮಗೆ. ಓಕೆ. ಈ ತರ ಹಲವಾರು ಉದಾಹರಣೆ. ಮೈಸೂರು ಪಾಕ್ ತಗೊಳ್ಳಿ, ಇಲ್ಲ ಹೆಣ್ಣು, ಸಿಗರೇಟು, ಎಲ್ಲ ಅಭ್ಯಾಸಗಳು ಲಿಮಿಟ್ ಇದೆ. ಸಿಗರೇಟ್ನು ಏನೋ ವಾರಕ್ಕೊಂದ್ಸತಿ ಒಂದು ಸಂತೋಷಕ್ಕೆ ಹೊಡಿಬೋದು. ಅದು ಒಬ್ರೊಬ್ರು ಒಂದು ಪ್ಯಾಕ್ ಡೈಲಿ ಹೊಡಿತಾರೆ. ಅಲ್ಲಣ್ಣ, ಈ ಎಲ್ಲ ಹೋಗಿ ನಮ್ಮಲ್ಲಿ ಆತ್ಮದಲ್ಲಿ ಅದು ಮನೋನ್ಮಯ ಕೋಶದ ಮೇಲೆ ಅದು ದಪ್ಪದ ಪದರ ಆದಾಗ ನಮ್ಗೆ ಧ್ಯಾನ ಆಗಲ್ಲ. ನಮಗೆ ಇದರಲ್ಲೇ ತಗಲಾಕೊಂಡ್ಬಿಡ್ತೀವಿ. ತಿರ್ಗಾ ಬರ್ತೀರಾ, ತಿರ್ಗಾ ಹೋಗ್ತೀವಿ, ತಿರ್ಗಾ ಬರ್ತೀವಿ, ತಿರ್ಗಾ ಹೋಗ್ತೀವಿ. ಆದ್ರೆ ಒಂದು ಕಾಲದಲ್ಲಿ ಏನಾಗ್ತದೆ, ಭಗವಂತ ಬಂದು ನಿಮ್ಗೆ ಬುದ್ಧಿ ಕೊಡ್ತಾನೆ. ಆವಾಗ ನೀವು ಗುರುನ ಹುಡ್ಕಕ್ ಹೋಗ್ತೀರಾ. ಅದೇ ಟೈಮ್ ಬರ್ಬೇಕು ಅಂತ ಹೇಳ್ತಾರಲ್ಲ, ಅದು ಹೌದು. ಆ ಕಾಲ ಬರ್ಬೇಕು. ಆ ಟೈಮ್ ಬಂದಾಗ ಗುರುಗಳು ಸಾಕಷ್ಟು ಆಗ್ಬಿಡ್ತಿದೆ. ಎಷ್ಟು ಬಾರ ಅಂತ ತಡೀತದೆ ಮನೋನ್ಮಯ ಕೋಶ. ಒಂದು ಲೆವೆಲ್, ಆ ಲೆವೆಲ್ ಬಂದ್ಮೇಲೆ ಅದು ನಿಮ್ಗೆ ಒಂದು ಚೇಂಜಸ್, ಒಂದು ಚೇತನ ಕೊಡ್ತದೆ. ಅವಾಗ ಟೈಮ್ ಆಯ್ತು, ನೀನು ಬೇರೆ ದಾರಿಗೆ ಹೋಗು, ನೀನು ಗುರುವಿನ ಹುಡುಕು, ಅವನಿಂದ ನೀನು ಕಲ್ತ್ಕೋ, ಅಲ್ಲಿಂದ ನೀನು ವಾಪಸ್ ಅವರೇ ವೇಮ ಕೂಡ ಕೊಡ್ತಾರೆ. ಎಂತ ಕರುಣಾಮಯಿ ಹಂಗಾದ್ರೆ ಭಗವಂತ ಅಲ್ವಾ. ನಾವು ಬಂದು ಇಲ್ಲಿ ತಗಲಾಕೊಂಡು ಇಲ್ಲಿ ಒದ್ದಾಡಿ ಅದೇ ನೀವು ಮಾಡೋದು ತಪ್ಪು. ನೀವು ಭಗವಂತನ ನೀವು ಕಷ್ಟ ಇರಲಿ, ಮಜಾ ಮಾಡ್ತಾ ಇರಲಿ, 2 ಸಮಯದಲ್ಲಿ ಅವನ್ನ ನೆನ್ಸ್ಕೋಬೇಕು. ಕಷ್ಟದಲ್ಲಿರುವಾಗ, ಇಲ್ಲ ನಾನು ಫಿನಿಶ್ ಮಾಡ್ತೀನಿ, ಕಷ್ಟದಲ್ಲಿರುವಾಗ ಭಗವಂತನ ಬೇಡ್ಕೋಬೇಕಪ್ಪ, ನನಗೆ ಕಷ್ಟ ಇದೆ, ನನಗೆ ಸ್ಟ್ರೆಂತ್ ಕೊಡು, ಇದನ್ನು ನಾನು ಸಹಿಸಬೇಕು, ಇದರಿಂದ ನೀನು ನನಗೆ ಹೆಲ್ಪ್ ಮಾಡು ಅಂತ ಹೇಳಬೇಕು. ಎಂಜಾಯ್ ಮಾಡುವಾಗ ಕೃತಜ್ಞೆ ಹೇಳಬೇಕು ಅವನು. ಈಗ ಏನಾದ್ರೆ ಈಗ ಹೇಳೋದ್ರಲ್ಲ, ಕರ್ಮಗಳೆಲ್ಲ ಮಾಡಿ 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 ಆಸೆ ಇದೆಲ್ಲ ಮಾಡೋದ್ಮೇಲೆ ಎಲ್ಲ ದುಃಖ ಆಗ್ತದ. ಒಂದಾದ್ಮೇಲೆ ಈಗ ಅನುಭವಿಸಿದ ಮೇಲೆ ಸುಖ ಅನುಭವಿಸಿದ ದುಃಖ ಬಂದೇ ಬರ್ತದೆ. ಆ ದುಃಖ ಬಂದಾದ್ಮೇಲೆ ನಾವು ಭಗವಂತನ ಕಡೆಗೆ ಸ್ವಲ್ಪ ಮನಸ್ಸು ಮಾಡೋದು, ಗುರುಗಳನ್ನ ಇದು ಮಾಡಲಿಕ್ಕೆ, ಸ್ಮರಣೆ ಮಾಡಲಿಕ್ಕೆ ಮಾಡೋದು. ಅಲ್ಲ, ಒಬ್ರೊಬ್ರಿಗೆ ಒಂದೊಂದು ಥರ ಅನುಭವ ಆಗ್ತದೆ. ನಿಮಗೆ ಆ ಥರ ಇರ್ಬೋದು, ಅವ್ರಿಗೆ ಬೇರೆ ಥರ ಇರ್ಬೋದು, ಅವ್ರಿಗೆ ಬೇರೆ ಥರ ಇರ್ಬೋದು. ಅವರು ಹೆಂಗಸರ ಹತ್ರ ಹೋಗಿ 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 ಒಂದು ಟೈಮ್ಗೆ ಏನಾಗ್ತದೆ, ಅರ್ಣಗಿರಿನಾಥರ್ ಗೊತ್ತಲ್ಲ, ಡೈಲಿ ಬೇಕಾಗಿತ್ತು ಒಬ್ರು ಅವ್ರಿಗೆ. ಒಂದು ಟೈಮ್ಗೆ ಅವತ್ತು ಯಾರು ಸಿಕ್ಕಲ್ಲ, ಅವನಿಗೆ ಬೇಕೇ ಬೇಕು. ಅವ್ರ ಅಕ್ಕ ಇರ್ತಾಳೆ, ಬಿಚ್ಚಿಬಿಟ್ಟು ಬಾ ನನ್ನ ಹತ್ರ ಅಂತಾಳೆ. ಆವಾಗ ಅವನಿಗೆ ಫ್ಲ್ಯಾಶ್ ಆಗಿಬಿಡ್ತಿದೆ. ಆವಾಗ ತಿರುವಣ್ಣಾಮಲೈ ಗೋಪುರಗೆ ಹೋಗಿ ಅಲ್ಲಿಂದ ಬೀಳ್ತಾನೆ. ಆವಾಗ ಮುರುಘಾ ಬಂದು ಹಿಡ್ಕೊಂಡು ಕೂತ್ಕೋ ಸೈಲೆಂಟಾಗಿ ಅಂತಾನೆ. 12 ವರ್ಷ ಸೈಲೆಂಟ್ ಕೂಡ ಜ್ಞಾನೋದಯ ಬಂದ್ಬಿಡ್ತದೆ. ತಪ್ಪು ತಿಳ್ಕೊಬೇಡಿ ಕೃಷ್ಣ, ಒಂದು ಎಕ್ಸಾಂಪಲ್. ಇಲ್ಲ, ಅದು ನೀವು ಹೇಳ್ತಾ ಇರೋ ಪ್ರಕಾರ ಏನಂದ್ರೆ, ಎಂಥವನಿಗಾದ್ರೂ ಆಗಲಿ ಕಾಮ, ಕ್ರೋಧ, ಲೋಭ, ಮೋಹ ಎಲ್ಲಾನು ಇದ್ದೇ ಇರುತ್ತೆ, ಮದ ಮತ್ಸರಗಳು. ಒಂದು ಟೈಮ್ ಬರುತ್ತೆ, ಆ ಟೈಮು ಅದನ್ನ ಲಿಮಿಟ್ ಆಗಿ ಯೂಸ್ ಮಾಡ್ಕೋಬೇಕು. ಅದೇ ಲಕ್ಷ್ಮಣ ರೇಖೆ ಅಂತ, ಅದನ್ನ ನಿಮ್ ಇಂಟರ್ನಲ್ ಯೂಸ್ ಮಾಡ್ಕೋಬೇಕು. ನಾನು ಕಾಮ ಅಂದ್ರೆ ಡಿಸೈರ್, ನಾನು ವಿಶ್ವಾಮಿತ್ರ ಮಹರ್ಷಿ ಥರ ಏನಕ್ಕಾಗಲ್ಲ, ಆ ಒಂದು ಡಿಸೈರ್ ಬರಬೇಕು. ಆಮೇಲೆ ಕೋಪ, ನಾನು ಯಾಕೆ ಹಿಂಗಿದ್ದೀನಿ, ನಾನು ಅವನ ಥರ ಯಾಕೆ ಸಾಧನೆ ಮಾಡಬಾರ್ದು, ಈ ಥರ ಅರಿಷಡ್ ವರ್ಗಾಸನ ನಾವು ಒಳಗಡೆ ತಗೋಬೇಕು. ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ತಾ ಇದ್ದಷ್ಟು ಈ ಸುಖಗಳು ಸಿಗುತ್ತೆ. ಮೆಟೀರಿಯಲ್ ಲೈಫಲ್ಲಿ ಹೋಗ್ತಾ ಇದ್ದಕ್ಕೂ ನಮಗೆ ಮತ್ತೆ ಮತ್ತೆ ಜನ್ಮ ಸಿಗ್ತಾ ಇರುತ್ತೆ. ನಾವು ಮತ್ತೆ ನಮ್ಮ ಎಲ್ಲ ಕೋಶನ ವಾಪಸ್ ಹೆಂಗ್ ತಗೊಂಡು ಹೋಗ್ತೀವ ನಮ್ಮ ಮೇಲಕ್ಕೆ. ಈ ವಿಚಾರ ಡೆತ್ ಅನ್ನೋದು, ಸಾವು ಅನ್ನೋದು ಪ್ರಾಣ ಬಿಡುವಾಗ, ಅದೇ ಪ್ರಾಣ ಬಿಟ್ಟ ಅನ್ನೋ ಹೇಳ್ಬೇಕು. ಈ ಡೆತ್ ಗಿತ್ತೆಲ್ಲ ಹೇಳ್ತಾರೆ, ಅರ್ಥ ಆಯ್ತಾ? ಇನ್ನೊಂದು ಪ್ರಾಣ ಬಿಡೋದು ಹೆಂಗಂದ್ರೆ, ಅದು ನೀವು ಹುಟ್ಟುವಾಗ ಶನಿ ದೇವ್ರ ಇನ್ಚಾರ್ಜ್, ಅವನು ಸತ್ಯಲೋಕ ಅಧಿಪತಿ. ಅವನು ನಿಮ್ಗೆ ಇಷ್ಟು ಶ್ವಾಸ ಅಂತ ಕೊಟ್ಬಿಡ್ತಾನೆ. ಒಂದು ದಿವಸಕ್ಕೆ ಒಂದು ಮನುಷ್ಯ 21,600 ಶ್ವಾಸ ಮಾಡಬೇಕು. 20 ಉಸಿರಾಟ ಮಾಡಿ ಒಂದು ದಿವಸಕ್ಕೆ
ನೀವು ಹುಟ್ಟುವಾಗ ಇಷ್ಟು ಉಸಿರಾಟ ಅಂತ ಕೊಟ್ಟಿರ್ತಾನೆ. ಅದು ಯಾವಾಗ ಖಾಲಿ ಆಗ್ತದೋ ಅವನು ಮೆಸೇಜ್ ಕಳಿಸ್ತಾನೆ ಚಿತ್ರಗುಪ್ತನ್ಗೆ. ಚಿತ್ರಗುಪ್ತ ಯಮದೂತಂಗೆ ಕಳಿಸಿ ನಮ್ಮನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ. ಅಂದ್ರೆ ಅದೇ ಆಯ್ಸು, ಅದೇ ಉಸಿರಾಟನೇ ಆಯ್ಸು. 70 years 60 years ಏಜ್ ಇಲ್ಲ. ಎಷ್ಟು ಉಸಿರಾಟ ಖಾಲಿ ಆಗ್ತದೋ ಕೊಟ್ಟಿದಾರೋ ಅಷ್ಟು ಖಾಲಿ ಆದ್ಮೇಲೆ ಮುಗೀತು. ಓ, ಅದಕ್ಕೆ ನಾವು ಪ್ರಾಣಾಯಾಮ ಎಲ್ಲ ಮಾಡಿದ್ರೆ ಉಸಿರಾಟನ ಕಮ್ಮಿ ಮಾಡಿ ಆಯ್ಸ್ನ ಹೆಚ್ಚು ಗ್ರಾಜುಯಲ್ ಆಗಿ ನಿಮ್ ಕಂಟ್ರೋಲ್ ಬರ್ತದೆ. ಯಾವಾಗ 0 ಬರ್ತದೋ ನೀವು ಸಮಾಧಿಗೆ ಹೋಗ್ತೀರಾ, ನೀವು ಎಷ್ಟು ದಿವಸ ಬೇಕಾದ್ರೆ ಇರ್ಬೋದು. ಅದಕ್ಕೆ ಆ ಕಾಲದಲ್ಲಿ ಸತೀಶಣ್ಣ ಈಗ 2 ಮಾತು ಹೇಳ್ತಾರೆ. ಇವನು ಅನ್ನದ ಋಣ ಇಷ್ಟೇ ಇತ್ತು ಹೋಗ್ಬಿಟ್ಟ ಅಂತ ಒಂದು ಮಾತಂತಾರೆ. ಅಂದರೆ ಅನ್ನನ ನಾವು ತಿನ್ನೋ ಊಟ ಕೂಡ ಕಮ್ಮಿ ತಿಂದಷ್ಟು ಆಯುಸ್ ಜಾಸ್ತಿ ಅಂತಾರೆ. ಆಮೇಲೆ ಉಸಿರಾಟನೂ ಹೇಳ್ತಾರೆ, ನೀವು ಉಸಿರಾಟನ ಹೆಚ್ಚು ಕಮ್ಮಿ ಉಸಿರಾಟ ಆಡದಷ್ಟು ಆಯುಸ್ ವೃದ್ಧಿ ಅಂತ. ಹೇಗೆ ಇದು? ಅದೇ ನೀವು ಇವಾಗ ನೀವು ನೋಡಿ ಸ್ಪೋರ್ಟ್ಸ್ ಮ್ಯಾನು ಜಿಮ್ಗೆಲ್ಲ ಹೋಗ್ತಾರಲ್ಲ, ಅವ್ರ ಆಯುಸ್ ಕಡಿಮೆ. ಅವರು ಎಕ್ಸಸೈಸ್ ಮಾಡಿ 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 ತುಂಬ ಬ್ರೀದಿಂಗ್ ಬೇಸ್ ಮಾಡ್ತಾರೆ. ಅದೇ ಒಂದು ಸ್ಪಿರಿಚುವಲ್ ಸಾಧನೆ ಅವ್ನು ನೋಡು, ಅವ್ನು ಬೆಳಗ್ಗೆ ಎದ್ದು ಯೋಗ ಮಾಡ್ತಾನೆ, ಪ್ರಾಣಾಯಾಮ ಮಾಡ್ತಾನೆ, ಕೂತ್ಕೊಳ್ತಾನೆ, ಧ್ಯಾನ ಮಾಡ್ತಾನೆ. ಅವ್ನು ಧ್ಯಾನ ಮಾಡುವಾಗ ಏನಾಗ್ತದೆ, ಅವ್ನು ಬ್ರೀದಿಂಗ್ ಬಂದು ಸ್ಲೋ ಆಗಿರ್ತದೆ. ಅದು ಹೋಗ್ತಾ 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 ಒಂದು ಲೆವೆಲ್ ಬಂದಮೇಲೆ 0 ಆಗಿಬಿಡ್ತದೆ. ಆವಾಗ ನಿಮ್ಮ ಬಾಡಿನಲ್ಲಿ ಆಕ್ಟಿವಿಟೀಸ್, ಬ್ಲಡ್ ಸೆಲ್ಸು ಅದು ಎಲ್ಲ ಏನಾಗ್ತದೆ, ಅದು ಸ್ಟಿಲ್ ಆಗಿಬಿಡ್ತದೆ. ಇನ್ನೊಂದು ಸೂಕ್ಷ್ಮ ಏನಂದರೆ, ನಿಮ್ಮ ಬ್ರೈನ್ನಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಅಂದರೆ ಗಡಿಯಾರ ಕ್ಲಾಕ್, ಅದು ಆ ಗಡಿಯಾರ ಟಿಕ್ ಆಗ್ತಾ ಇರ್ತದೆ. ಇವಾಗ ನೀವೆಷ್ಟು ಉಸಿರಾಟ ಮಾಡ್ತೀರೋ ಅಷ್ಟು ಜೋರಾಗಿ ಹೋಗ್ತಾ ಇರ್ತದೆ. ನೀವು 0 ಲೆವೆಲ್ ಮಾಡುವಾಗ ಅದು ನಿಂತೋಗ್ಬಿಡು. ಅದೇ ಮಾರ್ಕಂಡೇಯ ಮಹರ್ಷಿಗೆ ಈಶ್ವರ ಆ ಬಯಾಲಜಿ ಕ್ಲಾಕ್ನ ನಿಲ್ಲಿಸ್ಬಿಟ್ರು. ಅದಕ್ಕೆ ಅವ್ನು ಚಿರಂಜೀವಿ. ಈ ಊಟದ್ದು ಹೇಗೆ? ಅದು ಊಟದ್ದು ಸನಾತನ ಧರ್ಮದಲ್ಲಿ ಋಷಿಗಳೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ ಯಾವ ಥರ ಊಟ ಮಾಡಬೇಕು. ಸಾತ್ವಿಕ ಊಟ ಮಾಡಬೇಕು. ಬೆಳಗ್ಗೆ ಎಷ್ಟು ಮಾಡಬೇಕು, ಬೆಳಗ್ಗೆ ಬ್ರೇಕ್ ದ ಫಾಸ್ಟ್ ಅಂತಾರೆ. ಅಂದರೆ ನೀವು ತಿಂಡಿಯನ್ನು ಚೆನ್ನಾಗಿ ತಗೋಬೇಕು. ಮಧ್ಯಾಹ್ನ ಅದಕ್ಕೆ ಅರ್ಧ ಊಟ ಮಾಡಬೇಕು. ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಊಟ ಮಾಡಬೇಕು. ಇನ್ನೊಂದು, ಬೆಳಗ್ಗೆ ಸೂರ್ಯೋದಯ ಆಗುವಾಗ ನೀವು ಎದ್ದೇಳಬೇಕು. ಬ್ರಹ್ಮಮುಹೂರ್ತದಲ್ಲಿ ನೀವು ನಿದ್ರೆ ಮಾಡಬಾರ್ದು. ಅರ್ಥ ಆಯ್ತಾ? ಸನ್ರೈಸ್ ಟೈಮ್ನಲ್ಲಿ ನೀವು ಕೆಲಸಕ್ಕೆ ಹೋಗ್ಬಿಡ್ಬೇಕು. ಅದೇ ಥರ ಸನ್ಸೆಟ್ ಟೈಮ್ನಲ್ಲಿ ನೀವು ಆಚೆ ಇರಬಾರ್ದು. ಬಂದ್ಬಿಟ್ಟು ಮನೆಯಲ್ಲಿ ತಿಂದ್ಬಿಟ್ಟು ಸೆಟ್ಲ್ ಆಗಬೇಕು. ಈ ಥರ ಮಾಡಿದ್ರೆ ನಿಮ್ಮ ದೇಹ ಪರ್ಫೆಕ್ಟ್ ಆಗಿರ್ತದೆ. ಯಾವ ಕಾಯಿಲೆ ರೋಗಗಳು ಬರಲ್ಲ. ಸ್ಪಿರಿಚುವಲ್ ಸಾಧನೆಗೆ ಇದೊಂದು ಶಿಪ್ ಥರ ನಿಮ್ಮ ಬಾಡಿ. ಇದು ಸರಿಯಾಗಿದ್ರೇ ನೀವು ಸಾಧನೆ ಮಾಡೋಕ್ಕೆ. ಇದು ಎಡವಟ್ಟು ಆದರೆ ನೀವು ಎಲ್ಲಿಂದ ಸಾಧನೆ ಮಾಡ್ತೀರಾ? ಆರೋಗ್ಯವಾಗಿದ್ದರೆ ಸಾಧನೆ ಮಾಡ್ಬೋದು. ಆರೋಗ್ಯ ಕೆಟ್ಟು ಎಲ್ಲವೂ ನಿಮ್ಮ ಕೈನಲ್ಲಿದೆ. ಈಗ ಇನ್ನೊಂದು ವಿಚಾರ ಕೇಳಬೇಕು. ನಾನು ಗಮನಿಸಿದಂಗೆ, ನಾನು ಇಷ್ಟು ವರ್ಷ ನಾನು ಎಲ್ಲ ಕಡೆ ಓಡಾಡಿದಾಗ ತುಂಬ ಕಡೆ ಹೇಳ್ತಾರೆ, ಇಲ್ಲಿ ಧ್ಯಾನಕ್ಕೆ ಹೋಗ್ಬಿಟ್ಟಿದ್ದಾರೆ ಋಷಿಗಳು, ಇಲ್ಲಿದ್ದಾರೆ ಅವಧೂತರು ಋಷಿಗಳು ಧ್ಯಾನಕ್ಕೆ ಹೋಗಿದ್ದಾರೆ, ಒಳಗಡೆ ಹೋಗಿದ್ದಾರೆ, ಗುಹೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ನನಗೆ ಒಂದು ಕಡೆ ನಾನು ಪಾದಯಾತ್ರೆಗೆ ಹೋಗ್ಬೇಕಾದ್ರೆ ಒಂದು ಗುರುಗಳು ಸಿಗ್ತಾರೆ ನನಗೆ. ಅವರು ಈ ಥರ ಒಂದು ಆಧ್ಯಾತ್ಮದಲ್ಲಿರುವಂಥ ಗುರುಗಳೇ. ಅವರು ಹೇಳಿದ್ರು ನನಗೆ, ಒಂದು ಬೆಟ್ಟ ಇದೆ, ಆ ಬೆಟ್ಟದ್ದು ನಾನು ವಿಚಾರ ಹೇಳಿದಾಗ ಹೇಳಿದ್ರು, ಆ ಬೆಟ್ಟದಲ್ಲಿರುವಂತಹ ಗುರುಗಳು ನನಗೆ ಹಿಮಾಲಯದಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿ ಮಾತನಾಡಿಸಿದ್ರು ಅಂತ. ಆಗ್ತದೆ ನಿಮಗೆ ಆ ಸ್ಪಿರಿಚುವಲ್ ಹಂಗರ್ಗೆ ಏನು ಹಸಿವು ಇದ್ದರೆ ಆ ಒಂದು ಥಾಟ್ ಬರುತ್ತೆ ಇದ್ದರೆ ನೀವು ಕನೆಕ್ಟ್ ಆಗ್ತೀರಾ. ನೀವು ಬೇಕಾದಷ್ಟು ಇದ್ದಾರೆ. ಯಾಕೆ ತಿರುವಣ್ಣಾಮಲೆ ನಾವು ಹೋಗ್ತೀವಲ್ಲ, ಇಬ್ಬರಿದ್ದಾರೆ, ನಾವು ನೋಡ್ತೀವಿ ಅವ್ರನ್ನ. 2 ತಿಂಗಳಿಗೆ ಒಂದ್ಸತಿ ಹೋಗ್ತೀವಿ ನಾವು. ಗುರುಗಳಲ್ಲ, ಸ್ಪಿರಿಚುವಲ್ ಪರ್ಸನಾಲಿಟೀಸ್, ಸಿದ್ಧರುಗಳು, ಅವಧೂತಗಳು, ಯೋಗಿಗಳು, ಸ್ಪಿರಿಚುವಲ್ ಸಾಧನೆ ಮಾಡಿ ಒಂದು ಲೆವೆಲ್ ರೀಚ್ ಆಗಿದ್ದವರು ಅಂತ ಎಷ್ಟೋ ಜನ ಇದ್ದಾರೆ ತಿರುವಣ್ಣಾಮಲೆ. ಯಾಕೆ ನಮ್ಮ ಬೆಂಗಳೂರಿನಲ್ಲೇ ಇದ್ದಾರೆ, ನಿಮ್ಗೆ ಗೊತ್ತಾಗಲ್ಲ. ನಿಮಗೆ ಸಿದ್ದಪ್ಪಾಜಿ ಅಂತ ಯಡಿಯೂರ ಹತ್ರ ಇಲ್ವಾ, ಇದ್ದಾರೆ. ಏನು ಹೇಗೆ ಗೊತ್ತಾಯ್ತು ಅವರು ಸಿದ್ಧರು ಅಂತ? ಹೇಗೆ ಏನಾದರೂ ಸೂಚನೆ ಸಿಗುತ್ತಾ ನಮಗೆ? ನಂಬಿಕೆ ಮೇಲೆ. ಮೇಯ್ನು ಸ್ಪಿರಿಚುವಲಿಸಮ್ ಬಂದು ಹೃದಯದಿಂದ ಆಚರಣೆ ಮಾಡಬೇಕು. ಆವಾಗ ಸತ್ಯ ಗೋಚರ ಆಗ್ತದೆ. ನೀವು ಬುದ್ಧಿ ಇಂಟೆಲೆಕ್ಟ್ ಯೂಸ್ ಮಾಡಿದ್ರೆ ಅದು ಭ್ರಮೆ ಇಲ್ಲ, ಇಲ್ಯೂಷನ್. ದಾರಿ ತಪ್ತೀರ ನೀವು. ಆಧ್ಯಾತ್ಮಿಕ ಬಂದು ಹೃದಯಪೂರ್ವಕವಾಗಿ ಬೇಸಿಕಲಿ ನಂಬಬೇಕು. ನಂಬಿದ್ರೇ ನಿಮಗೆ ಅವ್ರು ಕಾಣಿಸ್ತಾರೆ. ಇಲ್ಲ ಅಂದರೆ ಪಕ್ಕದಲ್ಲೇ ಇದ್ದರೆ ನಿಮ್ಗೆ ಕಾಣಿಸಲ್ಲ. ಸಂಪೂರ್ಣ ವಿಡಿಯೋ ಒಂದು ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಕೊಡಬೇಕು ಅನ್ನೋ ಆಸೆ ತುಂಬ ಇದೆ, ಆದರೆ ಸಮಯ ಆಗ್ತಾ ಇಲ್ಲ.
ಪರಿಸ್ಥಿತಿಗಳು ಒದಗಿ ಬರ್ತಾ ಇಲ್ಲ. ಹಾಗಾಗಿ ಸಾಧ್ಯ ಆದಷ್ಟು ಪ್ರಯತ್ನ ಪಟ್ಟಿದ್ದೇನೆ. ಆ್ಯಂಡ್ ತುಂಬ ಜನ ಚೆನ್ನಾಗಿ ನಾನು ಬೈದಿದ್ದೀರಾ, ಥ್ಯಾಂಕ್ ಯು. ಅಮರರ ಬಗ್ಗೆ ಏನೂ ಜ್ಞಾನ ಇಲ್ಲ, ಖಂಡಿತವಾಗ್ಲೂ ನನಗೆ ಜ್ಞಾನ ಇಲ್ಲ, ಆದರೆ ಈಗ ತಿಳ್ಕೊತಾ ಇದ್ದೀನಿ. ಆ್ಯಂಡ್ ಮುಂದಿನ ಬಾರಿ ಇನ್ನಷ್ಟು ಚೆನ್ನಾಗಿ ಪ್ರಶ್ನೆ ಕೇಳುವಂತಹ ಪ್ರಯತ್ನ ಮಾಡ್ತೇನೆ. ಎಲ್ಲಾದರೂ ಏನಾದರೂ ನಾನು ಹೇಳುವಾಗ ಅಥವಾ ಎಡಿಟ್ ಮಾಡಬೇಕಾದ್ರೆ ಏನಾದರೂ ತಪ್ಪಾಗಿದ್ದರೆ ಎಲ್ಲ ಸೀನಿಯರ್ಸ್ಗೆ, ಮನೋವತಿಯ ಸೀನಿಯರ್ಸ್ಗೆ ಸಾರಿ ಕೇಳ್ತೇನೆ. ಆ್ಯಂಡ್ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಮತ್ತು ಇದು ನನಗೆ ಏನು ಇದು ಒದಗಿ ಬಂದಿದೆ ಅಥವಾ ನಾನೇನು ಮಾಡ್ತಾಯಿದ್ದೀನಿ, ಇದು ನನಗೆ ಗೊತ್ತಿಲ್ಲದೆ ನಾನು ಮಾಡ್ತಾ ಇರೋಂಥ ಕೆಲಸ. ಯಾವುದೋ ಒಂದು ಶಕ್ತಿ ನನಗೆ ಮಾಡುವಂತೆ ಒಂದು ಪ್ರೇರಣೆ ಆಯಿತು ಆ್ಯಂಡ್ ಮಾಡ್ತಾಯಿದ್ದೀನಿ. ನಂದೇನೂ ಇಲ್ಲ, ಎಲ್ಲ ಆ ಭಗವಂತನಿಗೆ ಬಿಟ್ಟಿದ್ದು. ಅವರು ಮಾಡಿಸ್ತಾ ಇದ್ದಾರೆ ಅನಿಸುತ್ತೆ, ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅವರು ಏನು ಮುಂದೆ ಪ್ರೇರಣೆ ಕೊಡ್ತಾರೆ ಆ ರೀತಿ ನಾನು ಮಾಡ್ಕೊಂಡು ಹೋಗ್ತೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು.